ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ವಿಹಾನ ಬರ್ತ್ಡೇಗೋಸ್ಕರ ಒಡನ್ಬಲ್ ಪದ್ಮಾವತಿ ದೇವಿ ಆಶೀರ್ವಾದವನ್ನು ಪಡೆದುಕೊಂಡು ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಸುಮಾರು 4:15 ಆಗಿತ್ತು. ಹಾಗೆ ಡೈರೆಕ್ಟಾಗಿ ಮನೆಗೆ ಹೋಗಿಲ್ಲ, ಇಲ್ಲೇ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಿದ್ದಾಪುರದಲ್ಲಿ ಒಂದು ಕೇಕ್ ಪಾಯಿಂಟ್ ಅಂತ ಇದೆ, ಅಲ್ಲಿ ಹೋಗಿ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ವಿ. ಇಲ್ಲಿ ಶ್ರೇಯು ಚೆರಿ ಬರ್ತಡೇ, ಇವತ್ತು ಚೆರಿ ಕೇಕ್ ಕಟ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇಲ್ಲ ಇವತ್ತು ನನ್ನ ಬರ್ತಡೇ, ನಾನೇ ಕೇಕ್ ಕಟ್ ಮಾಡಬೇಕು, ಆಮೇಲೆ ಚೆರಿ ಕಟ್ ಮಾಡಬೇಕು ಅಂತೇಳಿ ಅವನೇ ಕೂತಿದ್ದಾನೆ. ಚೆರಿಯ ಮೊದಲನೇ ವರ್ಷದ ಹುಟ್ಟುಹಬ್ಬ ಆದರೂ ಕೂಡ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ. ಯಾಕಂದರೆ ನಾವು ಮೊದಲು ಕೂಡ ಅಂದ್ಕೊಂಡಿದ್ದು ಇಷ್ಟೇ ಆಗಿತ್ತು, ಚೆರಿ ಬರ್ತ್ಡೇಗೆ ಮಂತ್ರಾಲಯ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಊರಿಗೆ ಬರೋ ಕಾರಣಕ್ಕಾಗಿ ಚೆರಿ ಬರ್ತ್ಡೇ ಲೇಟಾಗಿ ಬರುತ್ತಲ್ವ ಅಂತೇಳಿ ಬೆಂಗಳೂರಲ್ಲಿದ್ದಾಗಲೇ ನಾವು ಮಂತ್ರಾಲಯ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಬಂದ್ವಿ. ನಾವು ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಿತ್ತು. ಹಾಗೆ ಇವತ್ತು ಒಡನ್ಮೇಲ್ ಪದ್ಮಾವತಿ ದೇವಿ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದ್ವಿ. ನಮ್ಮ ಮನೆಯವರು ಬೆಂಗಳೂರಿಂದ ಬಂದಿದ್ದರೆ ನಾವು ಗ್ರ್ಯಾಂಡಾಗಿಯೇ ಸೆಲೆಬ್ರೇಟ್ ಮಾಡಬೇಕು ಊರಲ್ಲಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಮನೆಯವರಿಗೆ ರಜೆ ಇಲ್ಲದೆ ಇರೋ ಕಾರಣ ಬರೋದಕ್ಕಾಗಿಲ್ಲ. ಯಾಕಂದರೆ ನೆಕ್ಸ್ಟ್ ಮಂತ್ ಕೂಡ ಅವರು ಬರಬೇಕಾಗಿದೆ. ಅದಕ್ಕೋಸ್ಕರ ಇವಾಗ ಬಂದು ಮತ್ತೆ 20 ಡೇಸ್ ಬಿಟ್ಟು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವರು ಇವಾಗ ಬಂದಿಲ್ಲ ಅಷ್ಟೇ, ಇನ್ನೇನು ಕಾರಣಗಳಿಲ್ಲ. ಹಾಗೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಆಮೇಲೆ ಪಪ್ಸು ಜ್ಯೂಸು ಎಲ್ಲ ಚಿಕ್ಕದಾಗಿ ಪಾರ್ಟಿ ಮಾಡಿಕೊಂಡು ಬಂದ್ವಿ. ನಾವು ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು, ಆದರೆ ಟ್ರಾವೆಲ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಸುಸ್ತಾಗಿತ್ತು ತುಂಬಾ. ಮತ್ತು ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ ಮತ್ತು ಅಡುಗೆ ಮಾಡಿ ಊಟ ಮಾಡೋದು ಅಂತಂದರೆ ತುಂಬ ಲೇಟ್ ಕೂಡ ಆಗುತ್ತೆ ಅಂತೇಳಿ ಇಲ್ಲೇ ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಕೇಕೆಲ್ಲ ಕಟ್ ಮಾಡಿ ನಾವಿಲ್ಲಿಂದ ಹೊರಡೋದ್ರೊಳಗೆ 5:15 ಆಗಿತ್ತು. ನಾವೇನು ವೆಹಿಕಲ್ಸ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಗೌರ್ಮೆಂಟ್ ಬಸ್ಗೆ ಹೋಗಬೇಕಾಗಿತ್ತು. ನಾವು ಸರಿಯಾಗಿ ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ರೆಡಿಯಾಗಿತ್ತು ಬಸ್ಸು. ಆಮೇಲೆ ನಾವು ಮನೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಸಿದ್ದಾಪುರದಲ್ಲಿ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ದ ಕೇಕ್ ಪಾಯಿಂಟ್ ಅಂತ ಇದೆ ಬೇಕ್ರಿ, ಅಲ್ಲೇ ಕೇಕ್ ಕೂಡ ಕಟ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಇವಾಗ ಫ್ರೆಂಡ್ಸ್ ಎಲ್ಲ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಬಂದು ನೀವು ಸೆಲೆಬ್ರೇಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಸೆಲೆಬ್ರೇಷನ್ನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಮ್ಮ ಮನೇಲಿ ಒಂದು ಗುಲಾಬಿ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ಪಿಂಕ್ ಕಲರು, ತುಂಬ ಚಿಕ್ಕದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ದಾಸವಾಳ ಗಿಡಗಳು ಫುಲ್ಲು ಗಿಡ ತುಂಬಾ ಹೂ ಬಿಟ್ಟಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಪುಟಾಣಿ ಗುಲಾಬಿ ಹೂವು. ಇನ್ನೊಂದು ಜಾತಿ ಗುಲಾಬಿ ಗಿಡ ಇದೆ ನೋಡಿ, ಇದಕ್ಕೆ ಪೆಟಲ್ಸ್ ಇರೋದೇ 6 ಅಥವಾ 5 ಪೆಟಲ್ಸ್ ಇರುತ್ತೆ, ಫುಲ್ ಇರಲ್ಲ ಗುಲಾಬಿ ಹೂ. ಇದನ್ನು ಕೂಡ ಮಂಗಳವಾರ ಸುಮಾರು 11 ಗಂಟೆ ಆಗಿತ್ತು. ನಾವು ಚೆರಿ ಬರ್ಡೇ ದಿನ ಏನು ನಾನ್ ವೆಜ್ ಮಾಡಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವತ್ತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಬಿರಿಯಾನಿ ಮಾಡೋಣ ಅಂತ ಅನ್ನಿಸ್ತು. ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಈರುಳ್ಳಿ ಟೊಮೊಟೊನ ದೊಡ್ಡದಾಗೆ ಹೆಚ್ಕೊಳ್ತಾ ಇದ್ದೀನಿ, ಯಾಕಂದರೆ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಬೇಕು ಅದನ್ನು, ಅದಕ್ಕೋಸ್ಕರ ದೊಡ್ಡದಾಗೆ ಹೆಚ್ಚಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಸುಮಾರು 3/4 ಭಾಗದಷ್ಟು ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ, ಹೇಗಿದ್ರು ಫ್ರೈ ಮಾಡಬೇಕಲ್ವ ಅಂತೇಳಿ. ಇದನ್ನು ಸ್ವಲ್ಪ ಬಾಡಿಸ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಬಿಟ್ಟು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಫುಲ್ ಫೈನ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಟ್ಟಿದ್ದೀನಿ. 1-2 ನಿಮಿಷ ಆಗಿ ಕಾದಾದಮೇಲೆ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಅದಾದ ನಂತರ ಅದಕ್ಕೇ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೈಡ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತೀನಿ. ಜೊತೆಗೇ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತೀನಿ. ಈ ಮಸಾಲೆ
ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಹುಟ್ಟಾಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತಲ್ಲ ಇದು. ಅದಕ್ಕೆ ಸ್ವಲ್ಪ ಹುಟ್ಟಾಡಿಸ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದು ಹಾಗೇ ಡೈರೆಕ್ಟಾಗಿ ನೀವು ಚಿಕನ್ ಹಾಕಿದರೆ ಏನೋ ಒಂಥರ ಅಷ್ಟೊಂದು ಟೇಸ್ಟ್ ಬರಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮಸಾಲೆ ಎಲ್ಲ ಫ್ರೈ ಆಗಿದೆ. ಮಸಾಲೆ ಫ್ರೈ ಆದಮೇಲೆ ಒಂದು ಅರ್ಧ kg ಚಿಕನನ್ನು ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ಬಿರಿಯಾನಿಲಿರೋ ಚಿಕನ್ ಪೀಸು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಮನೇಲೂ ಕೂಡ ಅಷ್ಟೊಂದಾಗಿ ತಿನ್ನಲ್ಲ ಬಿರಿಯಾನಿಲಿರೋ ಚಿಕನ್ ಪೀಸ್ನ. ಅದಕ್ಕೆ ಸ್ವಲ್ಪ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಪೀಸ್ನ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಬೋನ್ ಬಿರಿಯಾನಿ ಮಸಾಲವನ್ನು ತಗೊಂಡಿದ್ದೀನಿ. ಸುಮಾರು 3/4 ಪ್ಯಾಕ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ಮತ್ತೇನು ಚಿಕನ್ ಮಸಾಲಕ್ಕೆ ಆ್ಯಡ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಈ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣಸನ್ನು ಯೂಸ್ ಮಾಡಿಲ್ಲ. ನಮ್ಮನೇಲಿ ಹಸಿಮೆಣಸು ತಿನ್ನೋದು ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು 3 ಲೋಟದಷ್ಟು ಅಕ್ಕಿಯನ್ನು ತೊಳೆದಿಟ್ಟಿದ್ದೀನಿ. ತೊಳೆದು 6 ಲೋಟ ನೀರನ್ನು ಇದಕ್ಕೇನೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಒಂದು 10 ನಿಮಿಷ ಅದು ನೆಂದಿದೆ ಚೆನ್ನಾಗಿ. ಈಗ ಈ ಮಸಾಲೆಗೆ ತೊಳೆದಿಟ್ಟಿರುವ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಪನ್ನು ನಾನು ಮೊದಲು ಕೂಡ ಹಾಕಿರಲಿಲ್ಲ, ಮಸಾಲೆಗೂ ಹಾಕಿರಲಿಲ್ಲ, ಚಿಕನ್ಗೂ ಹಾಕಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಸಣ್ಣಕ್ಕಿ ಎಲೆ ಅಂತೇಳಿ ಕರೀತಾರೆ. ಇದನ್ನು ಪಲಾವ್ಗೆ ಬಿರಿಯಾನಿಗೆಲ್ಲ ಹಾಕಿದಾಗ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ, ಘಮ ಘಮ ಅನ್ನುತ್ತೆ. ಬಿರಿಯಾನಿ ಕೂಡ ಪಲಾವ್ಗೆ ಹಾಕಿದರೂ ಕೂಡ ಬಿರಿಯಾನಿ ಸ್ಮೆಲ್ಲೇ ಬರುತ್ತೆ, ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು. ಇದನ್ನು ಗಿಡ ನಾನು ಬೆಂಗಳೂರಲ್ಲಿ ಕೂಡ ಮಾಡಿದ್ದೀನಿ. ಅಷ್ಟೊತ್ತಿಗೆ ಸರಿಯಾಗಿ ಕರೆಂಟ್ ಕೂಡ ಹೋಯ್ತು. ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ನಮ್ಮ ಕಡೆಗೆ ಹಾಗೆ ಅಲ್ವಾ, ಕರೆಂಟ್ ಹೋದರೆ ಸ್ವಲ್ಪ ಲೇಟ್ ಬರೋದು. ಇವಾಗ ಕೆಳಗಡೆ ಹಂಚಿಟ್ಟಿದ್ದೀನಿ, ರೊಟ್ಟಿ ಮಾಡೋ ಹಂಚಿಟ್ಟಿದ್ದೀನಿ. ಹಂಚಿ ಮೇಲೆ ಈ ತಪ್ಪಲೆಯನ್ನು ಇಟ್ಟಿದ್ದೀನಿ. ತಪ್ಪಲೆಯಲ್ಲಿ ಬಿರಿಯಾನಿಯನ್ನು ಮಾಡಿದ್ದೀನಿ ದಮ್ ಕಟ್ಟಿ. ಈ ಥರ ಬಿರಿಯಾನಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ. ಅಮ್ಮ ಬಿರಿಯಾನಿಗೆ ಅಂತೇಳಿ ಚಿಕನ್ ಗ್ರೇವಿ ಕೂಡ ಮಾಡಿದರು. ಈ ಥರ ಈಸಿಯಾಗಿ ದಮ್ ಕಟ್ಟಿ ಬಿರಿಯಾನಿಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ, ಉದುರಾಗಿ ಕೂಡ ಬಂದಿದೆ. ಇವತ್ತಿನ ಊಟ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.